ಕೂಡಿದಂತ ಸಭಾ ಮಹಾಪಂಡಿತರಲ್ಲಿ ಎರಡನೇ ಸಂಧಿನ ನಮಸ್ಕಾರಗಳನ್ನು ತಿಳಿಸುತ್ತಾ ಪ್ರಥಮ ಪಾಳ್ಯದಲ್ಲಿ ಬಂದು ಹೌದು ನಾವು ಏನು ಮಾಡಿದ್ವಪ್ಪ ಅಂತ ಕೇಳಿದ್ರ ಏನ್ ಮಾಡಿದಪ್ಪ ಯಾವ ನನ್ನ ಪಾರ್ವತಾದೇವಿ ನೇಲಿಗೇರಿ ಬೆಟ್ಟಕ್ಕೆ ಹೋದ್ಲು ಆ ನೇಲಿಗೇರಿ ಬೆಟ್ಟ ಬಹಳ ಸುಂದರವಾಗಿ ಕಾಣಕತ್ತಿತ್ತು, ಬಹಳ ಚಂದ ಕಾಣಕತ್ತಿತ್ತು. ಆ ಬೆಟ್ಟದಲ್ಲಿ ಕುಳಿತು ನನ್ನ ದೇವಿ ತಪಸ್ಸನ್ನ ಮಾಡಿ ಯಾವ ಪಾರ್ವತ ಅಂದ್ರೆ ಶಂಕರಿ ದೇವಿ, ಶಂಕರಿ ದೇವಿಯ ಜಡಿಯಿಂದ ರೌದ್ರಿ ಶಕ್ತಿಯನ್ನು ಉತ್ಪನ್ನ ಮಾಡಿ ಹೌದು ಯಾವ ರೂರು ಎಂಬ ದೈತ್ಯನ ಸಂಹಾರ ಮಾಡಿ ಈ ಜಗತ್ತಿಗೆ ಕಂಟಕವನ್ನ ಕಳೆದಳ. ಹೌದು ಈ ಜಗತ್ತಿಗೆ ಬಂದಿರತಕ್ಕಂತ ಕಂಟಕವನ್ನ ಬಯಲು ಮಾಡಿ ಆ ದೇವಿ ಕೀರ್ತಿ ಹೊಂದಿದಳ ಅನ್ನುವಂಥದ್ದು ಹಾಡವನ್ನು ಹಾಡಿತು. ಹೌದು ಆದ್ರೆ ಕಲಾವಂತರಿಗೆ ಒಂದು ಏನ ಡೌಟ್ ಬಂದೈತಿಪ್ಪ ಅಂತ ಕೇಳಿದ್ರ ಅನುಮಾನ ಬಂದಂತೆ ಅವ್ರಿಗೆ ಯಾವುದೋ ಒಂದು ಏನೇ ಕಾರ್ಯಕ್ರಮ ನಡಿಬೇಕಾದ್ರ ಮೊದಲು ನೀವು ಸಂವಾರನೆ ಮಾಡಕ್ ಹತ್ತಿದಿರ್ಲ, ಅದಕ್ಕಾಗಿ ನಮಗ ಹಿಂಗ ನೀವು ಸಂವಾರ ಮಾಡೋದನ್ನು ಮಾಡ್ಬೇಡ್ರಿ ಅಂತಾರ. ಹೌದೌದು ಅದಕ್ಕಾಗಿ ಗುರುಗಳೋಡ ಸಂವಾರ ನಾವು ಮಾಡಿಲ್ಲ. ಅದನ್ನ ಯಾಕಪ್ಪ ಅಂತ ಕೇಳಿದ್ರೆ ನಿಮ್ಮ ಬ್ರಹ್ಮ ವಿಷ್ಣು ಮಹೇಶ್ವರ ಹರಿಹರ ಬ್ರಹ್ಮಾದಿಗಳಿಗೆ ಯಾರಿಗೂ ಆಗಲಿಲ್ಲ ಅಂತ ದೈತ್ಯನ ಹೊಡ್ಯಾಕ ನಿಮ್ಮ ಅಪ್ಪಗಳಿಗೆ ಯಾರಿಗೂ ಆಗ್ಲಾರ್ಕಾಗಿ ಹೌದು ಅಂತ ದೈತ್ಯನ ರೌದ್ರಿ ಶಕ್ತಿಯನ್ನು ಉತ್ಪನ್ನ ಮಾಡಿ ಅಂತ ದೈತ್ಯನ ನನ್ನ ದೇವಿ ಸಂಹಾರ ಮಾಡಿದಾಗ ಜಗತ್ತಿಗೆ ಬಂದಿರ್ತಕ್ಕಂಥ ಕಂಟಕ್ಕೆಲ್ಲ ಬಯಲಾಗಿ ಹೋದ ನಂತರ ಜಗತ್ತೆಲ್ಲ ಶಾಂತ ಆಗಿ ನಡೀತು. ಹೌದು ನೀವು ಮಾಡಕ್ಕಾಗಲ್ಲ ನಾವು ಮಾಡಿದ್ವಿ. ಯಾಕಪ್ಪ ಅಂತ ಕೇಳಿದ್ರೆ ಹಿಂದಕ್ಕ ವಶಿಷ್ಠ ಮಹರ್ಷಿಗಳಿಗೆ ಇನ್ನ ರಾಮ ಲಕ್ಷ್ಮಣ ಸಣ್ಣವರಿದ್ರ. ಹೌದು ಇನ್ನ ರಾಮ ಲಕ್ಷ್ಮಣ ಸಣ್ಣವರಿದ್ರು. ಸುಬಾವು ಮತ್ತು ತಾಟಕೆ ಅಂತೇಳಿ ದೈತ್ರ ಅವ್ರು ಯತ್ನಕ್ಕ ಉಪಟಾಳ ಕೊಡ್ತಿದ್ರ. ಹೌದು ಅವಾಗ ವಶಿಷ್ಠ ಮಹರ್ಷಿಗಳು ಬಂದು ದಶರಥಂತೆ ಕೇಳ್ಕೊಂಡು ಏನ್ ಕೇಳ್ರಪ್ಪ ಅಂತಂದ್ರ ಏನ್ರಿಪ್ಪ ನನಗಿಂತ ದೈತ್ರಿ ಯಜ್ಞ ಯಾಗಾದಿಗಳನ್ನ ಮಾಡಿಕೊಡುವರು, ಅದಕ್ಕಾಗಿ ರಾಮ ಲಕ್ಷ್ಮಣರನ್ನ ಕಳಿಸ್ರಿ ಅಂತ ಹೇಳಿ ದಶರಥ ಮಹಾರಾಜರನ್ನು ಕೇಳ್ಕೊಂಡಾಗ ರಾಮ ಲಕ್ಷ್ಮಣರನ್ನ ಅಲ್ಲಿ ಕಳಿಸಿದಾಗ ರಾಮ ಲಕ್ಷ್ಮಣ ಕೂಡಿ ಆ ಸುಭಾವ ಮತ್ತು ಸಾಟಕ್ಕೆ ರಾಕ್ಷಸರನ್ನು ಸಂಹಾರ ಮಾಡಿದಾಗ ಆ ವಶಿಷ್ಠ ಮಹರ್ಷಿಗಳ ಯಜ್ಞ ಯಾಗಾದಿಗಳು ನಡೆದು ಅಲ್ಲಿ. ಹೌದು ಯಾಕಪ್ಪ ಅಂತ ಕೇಳಿದ್ರೆ ಯಾವುದೋ ಒಂದು ವ್ಯಕ್ತಿ ಕೆಟ್ಟಾಗಿದ್ದ ದುಷ್ಟನಾಗಿದ್ದ ಧರ್ಮಕ್ಕೂ ವಿರೋಧವಾಗಿತ್ತಂದ್ರ ಅವನನ್ನು ಮೊದಲು ಸಂವಾರ ಮಾಡಿದ ನಂತರ ಎಲ್ಲಾ ಶಾಂತಿ ಆಕತಿ, ಎಲ್ಲಾ ಚಲೋ ನಡೀತೈತಿ. ಹೌದು ಊರ್ ಸುಧಾರಣೆ ಆಕತಿ. ಹೌದು ಹಂಗ ಅಂತ ದೈತ್ಯರು ಊರು ಎಂಬ ದೈತ್ಯ ಇರುವುದರಿಂದ ಯಾವುದೇ ಯಜ್ಞ ಯಾಗಾದಿಗಳು ನಡೀತಿರ್ಲಿಲ್ಲ, ಯಜ್ಞ ಯಾಗಾದಿಗಳನ್ನ ಮಾಡಿಕೊಡ್ತಿರ್ಲಿಲ್ಲ ಅವರು. ಹೌದು ಅದಕ್ಕಾಗಿ ಅಂತ ದೈತ್ಯನ ನಿಮ್ಮ ಅಪ್ಪಗಳಿಗೆ ಯಾರಿಗೂ ಹೊಡಿಲಾರ್ಕಾಗಿ ಹೌದು ನನ್ನ ದೇವಿ ತನ್ನ ಜಡಿಯಿಂದ ಒಂದು ಮಹಾಶಕ್ತಿಯನ್ನ ರೌದ್ರಿ ಶಕ್ತಿಯನ್ನು ಉತ್ಪನ್ನ ಮಾಡಿ ಆ ರೂರು ಎಂಬ ದೈತ್ಯನ ಮರ್ದನ ಮಾಡಿದಾಳ. ಹೌದು ಆ ರೂರು ಎಂಬ ದೈತ್ಯನ ಮರ್ದನ ಮಾಡಿದಂತ ದೇವಿಯ ಸ್ತೋತ್ರವನ್ನ ಸಹಕಲಾವಂತರು ಹೇಳಿರಲ್ಲ. ಹೇಳಪ್ಪ ಯಾವುದೋ ಭಜನ ನಡಿಲಿ, ಕೀರ್ತನ ನಡಿಲಿ, ಮದುವೆ ನಡಿಲಿ, ವಾಸ್ತು ಶಾಂತಿ ನಡಿಲಿ, ಯಜ್ಞ ಯಾಗಾದಿಗಳ ನಡಿಲಿ, ಪೂಜೆ ಪುನಸ್ಕಾರಗಳ ನಡಿಲಿ, ಗಣಪತಿಯನ್ನು ಪೂಜೆ ಮಾಡಿದ್ದಾದ್ರ ವಿಘ್ನಗಳ ಬೈಲಕ್ಕವು. ಅದಕ್ಕಾಗಿ ನಮ್ಮ ಅಪ್ಪ ಗಣಪತಿ ಸ್ತೋತ್ರ ಮಾಡಿದ್ದು ಅಂತ ಸಹಕಲಾವಂತರು ಹೇಳಿದ್ರು. ಅದಕ್ಕೆ ನಾವು ಹೆಂಗಪ್ಪ ಅಂತ ಕೇಳಿದ್ರ ಯಾವ ರೂರು ಎಂಬ ದೈತ್ಯನ ಸಂಹಾರ ಮಾಡಿದಂತ ರೌದ್ರಿ ಶಕ್ತಿಯ ಜ್ಞಾನವನ್ನ, ಅವಳ ಪೂಜೆಯನ್ನ ಯಾರು ಮಾಡ್ತಾರೆ, ಅವಳ ಸೇವೆಯನ್ನ ಯಾವ ಭಕ್ತರು ಮಾಡ್ತಾರಲ್ಲ ಆ ಭಕ್ತರಿಗೆ ರಾಜ್ಯ ಕಳ್ಕೊಂಡ್ರ ರಾಜ್ಯ ಸಿಗತೈತಿ, ಏನ ಹೊಲ ಕಳ್ಕೊಂಡ್ರ ಹೊಲ ಸಿಗ್ತೈತೆ, ಮನಿ ಕಳ್ಕೊಂಡ್ರ ಮನಿ ಸಿಗ್ತೈತೆ, ಏನೇನು ಕಳ್ಕೊಂಡಿರ್ತಾರಲ್ಲ ಅದೆಲ್ಲ ಸಿಗ್ತೈತಿ. ಮತ್ತ ಮಕ್ಕಳಿಲ್ಲದವ್ರಿಗೆ ಮಕ್ಕಳ ಕೊಡ್ತಾಳ, ಬೇಡಿದವ್ರಿಗೆ ಬೇಕಾದ ಕೊಡುವಂತ ನನ್ನ ರೌದ್ರಿ ಶಕ್ತಿ ಸ್ತೋತ್ರ ಮಾಡಿ ನಾವು ಪದ ಹಾಡ್ರ ಸಹಕಲಾವಂತರು ಬಂದ್ಕೊಂಡೆ ನೀವೇನು ಸಂವಾರ ಮಾಡಾಕ ನಿಂತ್ಲಿ ಅದಕ್ಕ ಸಂವಾರ ಅಂದ್ರ ನಾನು ದೇವಿ ಮಾಡಿದಂತ ಆ ಸಂವಾರ ಮಾಡಿದಂತ ದೇವಿ ಜ್ಞಾನವನ್ನು ನಾವು ಮಾಡಿದ್ದಾದ್ರ ನಮಗಿನ್ನು ಬೆಳತನಕ ನಮಗ್ ಯಾವ ವಿಘ್ನ ಬರಂಗಿಲ್ಲ. ಅದಕ್ಕ ನನ್ನ ತಾಯಿ ಸ್ತೋತ್ರ ನಾವು ಮಾಡಿದ್ರಿ ಗುರುಗಳು. ಅದಕ್ಕ ನಾವು ಈ ರೌದ್ರಿ ಶಕ್ತಿ ಸ್ತೋತ್ರ ಮಾಡಿದಕ್ಕಾಗಿ ಅವರು ಒಂದು ಗಣಪತಿ ಸ್ತೋತ್ರ ಮಾಡ್ಯಾರಪ್ಪ. ಏನ್ ಮಾಡ್ಯಾರಪ್ಪ ಅಂತ ಕೇಳಿದ್ರೆ ಏನ್ ಮಾಡ್ಯಾರ್ರಿ, ತ್ರತಾಯುಗದಲ್ಲಿ ಪ್ರಜೆಗಳಿಗೆ ಅಹಂಕಾರ ಬಂದಿತ್ತು, ಆ ಅಹಂಕಾರವನ್ನು ಮುರಿಯುವುದಕ್ಕೋಸ್ಕರ ಏನ್ ಮಾಡ್ಯಾರಪ್ಪ ಇವರಪ್ಪ ಬ್ರಹ್ಮಂದ್ರ ಏನ್ ಮಾಡ್ಯಾನ್ರಿ, ಬ್ರಹ್ಮದೇವರು ಬಹಳ ಪ್ರಯಾಸ ಪಟ್ಟು ಈಶ್ವರನನ್ನ ಒಲಿಸಿಕೊಂಡು ಬಹಳ ತ್ರಾಸ ಪಟ್ಕೊಂಡ್ರಿ, ಬಹಳ ತ್ರಾಸ ತಗೊಂಡ ಆ ಈಶ್ವರನನ್ನ ಒಲಿಸಿಕೊಂಡು ಅವನಿಂದ ಗಣಪತಿಯನ್ನ ತಯಾರು ಮಾಡಿರತ್ತೆ. ಇವರ ಅಪ್ಪ ಸೃಷ್ಟಿಕರ್ತ ಬ್ರಹ್ಮನಿಗೆ ಆಗಲಿಲ್ಲ ಅಂಬಲ್ಲ ಅಂದ್ರ ಒಬ್ಬ ಮಗನ ಹಡಿಬೇಕಾದ್ರೆ ಇವ್ರು 3-4 ಮಂದಿ ಅಪ್ಪಗಳು ಕೂಡಿ ತ್ರಾಸ ಪಟ್ಟುಕೊಂಡ್ರ
ಇವರಿಗೆ ಬ್ರಹ್ಮದೇವರಿಗೆ ಇಡೀ ಜಗತ್ತಿನೆಲ್ಲ ಸೃಷ್ಟಿ ಮಾಡುವಂತ ತಾಕತ್ತೈತಿ. ಹೌದು. ಆ ಪ್ರಜೆಗಳಿಗೆ ಅಹಂಕಾರ ಬಂದಾಗ ಬ್ರಹ್ಮ ಯಾಕೆ ನಿಮ್ಮ ಗಣಪತಿನ ಸೃಷ್ಟಿ ಮಾಡ್ಲಿಲ್ರಿ ಗುರುಗಳ ನಾ ಕೇಳ್ತೇನೆ. ನಾವು ಕೇಳಬಹುದ್ರಲ್ಲ. ಬ್ರಹ್ಮದೇವರ ಯಾಕೆ ತ್ರಾಸ ಪಡ್ಕೊಂಡು ಈಶ್ವರನ ಒಲಿಸ್ಕೋಬೇಕಾಗಿತ್ತು ಅಂತ ಹೇಳಿ ನಮ್ಮದಿರಿ ಇದೆ. ಹೇರಿ. ಹಾ ಹೌದ್. ಅಂದ್ರ ಆಹಾ. ತನ್ನಲ್ಲಿ ಶಕ್ತಿ ಅಂತ ಯಾಕಪ್ಪ ಅಂತ ಕೇಳಿದ್ರೆ ಸೃಷ್ಟಿಕರ್ತ ಬ್ರಹ್ಮ ಅಂತಾರ ಅವಾಗ. ಹೌದು. ಸೃಷ್ಟಿಕರ್ತ ಬ್ರಹ್ಮಗ ಈಶ್ವರನನ್ನು ಯಾಕೆ ಒಲಿಸ್ಕೋಬೇಕಾಗಿತ್ತು? ಅವನ ಕಾರಣ ಏನಿತ್ತು? ಹಾ. ತಾನ ಸೃಷ್ಟಿ ಮಾಡಿ ಬಿಡ್ಬೋದಿತ್ತಲ್ಲ. ಹೌದು. ಅದಕ್ಕ ನೀವು 3 ಮಂದಿ ಅಪ್ಪಗಳು ಕೂಡಿ ಒಬ್ಬನ ತಯಾರು ಮಾಡಿದಂತ ಗಣಪತಿನ ಸ್ತೋತ್ರ ಮಾಡಿ ನಮ್ಮ ಮುಂದೆ ನಡೆಯಂಗಿಲ್ಲ. ಹೌದು. ನಿಮ್ಮ ಗಣಪತಿದಿಂದ ಏನೇನೋ ಆಗಿಲ್ಲ. ಆಹಾ. ಏನ ಪ್ರತಾಪದ ಪ್ರಜೆಗಳಿಗೆ ಅಹಂಕಾರ ಬಂದಾಗ ನಿಮ್ಮ ಅಪ್ಪ ಬ್ರಹ್ಮದೇವರು ಈಶ್ವರನನ್ನು ಒಲಿಸಿಕೊಂಡಂತ ತಯಾರು ಮಾಡಿದಂತ ಗಣಪತಿ ಇದ್ದ. ಆಹಾ. ಆ ಗಣಪತಿಯಿಂದ ಏನೇನು ವಿಘ್ನ ಬಯಲಾಗಿಲ್ಲ, ಏನೂ ಆಗಿಲ್ಲ. ಹೌದು. ಅದಕ್ಕೆ ನನ್ನ ದೇವಿ ಸ್ತೋತ್ರವನ್ನ ಹಿಂಗ್ ಮಾಡಿದ್ದಾದ್ರೆ ಯಾರ್ಯಾರು ಏನೇನು ಕಳ್ಕೊಂಡಿರ್ತಾರಲ್ಲ ಅವ್ರಿಗೆಲ್ಲ ನನ್ನ ದೇವಿ ಕೊಡ್ತಾಳ. ಹೌದು. ಅದಕ್ಕಾಗಿ ನನ್ನ ದೇವಿ ಸ್ತೋತ್ರ ಮಾಡಿದ್ವು ನಾವು. ಆಹಾ. ಮತ್ತೆ ಇನ್ನು ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ? ಯಾವ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣವಾಗಿರುವ ನಾರಾಯಣಿ ಶಕ್ತಿ ಎಲ್ಲಕ್ಕೂ ಆದಿಯಾದದ್ದು. ಹೌದು. ಈ ನಾರಾಯಣಿ ಶಕ್ತಿ ಒಂದಿಲ್ಲದಿದ್ದರೆ ಈ ಇಡೀ ಜಗತ್ತೇ ಇಲ್ಲದಂತಾಗುವುದು. ಹೌದು. ಈ ನಾರಾಯಣ ಶಕ್ತಿನ ಮುಂದೆ ಹೋಗಿ ಮಹಾಲಕ್ಷ್ಮಿ ಆಗ್ಯಾಳ, ಮಹಾ ಸರಸ್ವತಿ ಆಗ್ಯಾಳ, ಪಾರ್ವತಿ ಆಗ್ಯಾಳ, ದುರ್ಗಾದೇವಿನೂ ಆಗ್ಯಾಳ, ಪ್ರಕೃತಿನೂ ಆಕೆ ಆಗ್ಯಾಳ. ಹೌದು. ಅದಕ್ಕ ಹಿಂಗೆ ನನ್ನ ತಾಯಿ ಈ ರೂಪಗಳನ್ನ ತಾಳ್ಯಾಳ, ಮುಂದೆ ಈ ನಾರಾಯಣ ಶಕ್ತಿನ ಅವೆಲ್ಲ ರೂಪಗಳು ತಾಳ್ಯಾಳ. ಅದ ರೂಪಗಳನ್ನು ಇವತ್ತು ಬೆಳಗ ಅವ್ರು ಮಾಡಿದಂತ ಕೀರ್ತಿಯನ್ನ, ಪವಾಡನ, ಸೃಷ್ಟಿಯನ್ನ ಹಾ. ಹಾಡಿ ನಾವು ಹೇಳ್ಕೊತ ಹೋಗ್ಕೋ. ಹೌದ್. ಮತ್ತೆ ಇದ್ರಾಗ ನಿಮಗೇನು ಸಂಶಯ ಬಂದ್ರೆ ಕೇಳ್ರಿ. ಹಾ. ಅವತ್ತು ನಮಗ ನಿಮ್ಮದ್ ಹಿಂಗ ಸಂಶಯ ಬಂತ ನಮಗ. ಆಹಾ. ಅಂದ್ರ ಒಬ್ಬ ಮಗನ ತಯಾರು ಮಾಡ್ಬೇಕಾರ ಆಹಾ. 3-4 ಮಂದಿ ಯಾಕೆ ಕೂಡ್ರಿ ಅನ್ನೋಂಥದ್ದು ನನಗೆ ಸಂಶಯ. 12 ಮಂದಿ ಕೂರ್ಸಿದ್ರಿ. ಒಬ್ಬಗ ನೀಗ್ತಿತ್ತೋ ಇಲ್ಲೋ. ಆಹಾ. ಅದಕ್ಕಾಗಿ ನೋಡು ಸಕಲಾವಂತರು ಬಹಳ ಶಾಣ್ಯಾರ ಅದಾರ. ಹೌದು. ಓದ್ಕೊಂಡಾರ. ಅದಕ್ಕಾಗಿ ಆಹಾ. ಮುಂದಿನ ಪಾಲಕ್ಕೆ ಯಾವ ರೀತಿ ಅವರ ಪರಮಾತ್ಮನ ಗುಣಗಾನ ಮಾಡ್ಕೋತ ಆಹಾ. ಅವ್ರ ಪರಮಾತ್ಮ ಇಂದ್ರ, ಚಂದ್ರ, ಬ್ರಹ್ಮ, ವಿಷ್ಣು, ಮಹೇಶ್ವರರ ಹೌದು. ಏನೇನು ಮಾಡ್ಯಾರ ಹಾ. ಅಂತ ಅವ್ರು ಹೇಳ್ತಾರ. ಆಹಾ. ಇವ್ರು ಬ್ರಹ್ಮ, ವಿಷ್ಣು, ಮಹೇಶ್ವರ ಏನೇನು ಲಪಡ ಮಾಡಿದಾರ ಅಂತ ನಾವು ಒಟ್ಟು ಹೇಳೋಣ. ಹೇಳ್ಕೊತ ಹೋಗುದ್ರಲ್ಲ. ಅದಕ್ಕ ನನ್ನ ದೇವಿ ಅದ್ರ ಹಿಂಗೈತಿ, ನನ್ನ ದೇವಿ ಜ್ಞಾನ ಮಾಡ್ರ ಹಿಂಗೆಲ್ಲ ಸಿಗ್ತೈತೆ ಅನ್ನುವಂಥದ್ದನ್ನ ಹಾಡಿ ಸಕಲಾವಂತರಿಗೆ ಕಾಣಿಸ್ಕೊಡೋನು. ಹಾ. ಯಾವ ರೀತಿ ಬರ್ತಾರ ಆ ರೀತಿ ಹೋಗೋಣ. ಹೌದು.